ನಮಸ್ಕಾರ. ಜೈ ಆಯುರ್ವೇದ. ನಾವು ಇಲ್ಲಿವರೆಗೆ ದಿನನಿತ್ಯ ತಿನ್ನುವಂಥ ವಸ್ತುಗಳ ಬಗ್ಗೆ ನೋಡಿದ್ವಿ. ದಿನನಿತ್ಯ ತಿನ್ನುವಂಥ ಅಂದರೆ ಇವನ್ನ ನಾವು ಏನೇನು ಹೇಳಿದ್ವಿ ಅವನ್ನ ದಿನ ತಿನ್ನಬಹುದು. ಇವನ್ನ ಬಿಟ್ಟು ಬೇರೆ ಯಾವುದೋ ವಸ್ತುಗಳನ್ನು ದಿನ ತಿನ್ನಬಾರ್ದು. ಅದ್ರಾಗ ಷಷ್ಠಿಕ ಶೈಲಿ ಅಂದರೆ ಆರೋಗ್ಯದಿಂದಾಗ ಬರುವಂಥ ಅಕ್ಕಿ, ಹೆಸರು ಕಾಳು ಮತ್ತು ಲೋನ್ ಉಪ್ಪು ಬಗ್ಗೆ ಹೇಳಿದ್ವಿ. ಇದರಾಗ ಷಷ್ಠಿಕ ಶೈಲಿ ಮತ್ತು ಹೆಸರು ಕಾಳು ಬಗ್ಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, ಷಷ್ಠಿಕ ಶೈಲಿ ಅಂದರೆ 60 ದಿನದಾಗ ಬರುವಂಥ ಯಾವುದೋ ಅಕ್ಕಿ ಇರ್ಬೋದು, ಅದು ಬಿಳಿ ಇರಬೇಕು. ಆಮೇಲೆ ಕಂದು ಬಣ್ಣದಿತ್ತಂದ್ರೆ ಒಂದು ಸ್ವಲ್ಪ ಅದಕ್ಕಿಂತ ಕೆಳಗುಣ ಹೊಂದಿರ್ತೈತಿ, ಕಡಿಮೆ ಗುಣ ಹೊಂದಿರ್ತೈತಿ. ಬಿಳಿ ಅಕ್ಕಿ ಯಾವುದಾದ್ರೂ ನಾವು ತಿನ್ಬೋದು. ಆದರೆ ಇದ್ರಾಗ ಒಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದ್ರೆ, ಅಕ್ಕಿ ಹೊಸ ಅಕ್ಕಿ ತಿನ್ನಬಾರ್ದು. ಹಳಿ ಅಕ್ಕಿ ಅಂದ್ರೆ 1 ವರ್ಷ ಹಳಿ ಅಕ್ಕಿ ತಿನ್ನಬೇಕು. ಹೆಸರು ಕಾಳು ಕೂಡ ಒಂದು ವರ್ಷ ಹಳಿ ಹೆಸರು ಕಾಳು ಇದ್ದರೆ ತಿನ್ನಬೇಕು. ಆಮೇಲೆ ಇನ್ನೂ ಹಳಿವು ಏನು ತಿನ್ಬೋದು ಅಂದರೆ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಏನು ಇರ್ತಾವಲ್ಲ ಅವನು ಹೊಸ ಬಂದ ತಕ್ಷಣ, ಫಸಲು ಬಂದ ತಕ್ಷಣ ತೆಗೆದು ತಿಂತಾರೋ ಅವ್ನು ತಿನ್ನಬಾರ್ದು. ಅವನು 1 ವರ್ಷ ಇಟ್ಟು ತಿನ್ನಬೇಕು. 1 ವರ್ಷ ಇಟ್ಟು ತಿನ್ನೋದ್ರ ಉಪಯೋಗ ಏನಪ್ಪ ಅಂದರೆ, ಅದ್ರ ಮೇಲೆ ಕಾಲದ ಪರಿಣಾಮ ಆಗಿರ್ತೈತಿ. ಕಾಲದ ಪರಿಣಾಮ ಆಗಿರೋದ್ರಿಂದ ಅವು ಒಂದು ಸ್ವಲ್ಪ ಪಚನ ಮಾಡೋಕ್ಕೂ ಸಹ ಅತ್ಯಂತ ಲಘುವಾಗಿರ್ತಾವೆ. ಲಘು ಅಂದರೆ ಈಸಿಲಿ ಡೈಜೆಸ್ಟ್ ಮಾಡ್ತಾವೆ. ಆಮೇಲೆ ಅದ್ರ ಜೊತೆ ಶರೀರದಾಗ ಯಾವುದೇ ಥರದ ದೋಷಗಳನ್ನು ಉತ್ಪನ್ನ ಮಾಡೋದಿಲ್ಲ. ಮತ್ತು ಶರೀರದಾಗ ಇರುವಂಥ ಯಾವುದೇ ದೋಷಗಳು ಹೆಚ್ಚಕಮ್ಮಾಗಿದ್ದರೆ ಅವನ್ನ ಸಮಾನ ಮಾಡ್ತಾವೆ. ಆದ್ದರಿಂದ ಇವು ವಸ್ತುಗಳನ್ನು ಏನೈತಿ ಸ್ವಲ್ಪ ಹಳಿವು ತಿಂದರೆ ಉತ್ತಮ. ಇನ್ನೂ ಅತಿ ಹಳಿ ತಿನ್ನುವಂಥ ವಸ್ತುಗಳು ಯಾವಪ್ಪ ಅಂದ್ರೆ, ತುಪ್ಪ ಮತ್ತು ಜೇನುತುಪ್ಪ. ತುಪ್ಪ ಮತ್ತು ಜೇನುತುಪ್ಪ ಎಷ್ಟು ಹಳಿ ತಿಂತೀವಿ, ಎಷ್ಟು ಹಳಿದಿರ್ತದೋ ಅಷ್ಟು ಗುಣ ಹೆಚ್ಚಾಕತಿ. ಅದರಾಗ ತುಪ್ಪದ ಬಗ್ಗೆ ಅಂತೂ ಭಾಳ ಹೇಳ್ಯಾರ ಆಯುರ್ವೇದದಾಗ. ಎಷ್ಟು ಹಳಿದು ತುಪ್ಪ ಇರ್ತೈತೋ ಅಷ್ಟು ಒಳ್ಳೆಯದು. ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ತುಪ್ಪನ ನಾವು ಪುರಾಣ ಗುರುತಾತೀವೋ ಅದು ಎಲ್ಲ ಥರದ ದೋಷಗಳನ್ನ ಕಡಿಮೆ ಮಾಡ್ತಾ ಹೋಗ್ತೈತಿ. ಅದಕ್ಕೆ ಹಳಿ ತುಪ್ಪ ತಿಂದ್ರೂ ಶರೀರಕ್ಕೆ ಒಳ್ಳೆಯದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ.